ನೋಡಿ, ನಡೆದಿದ್ದ ವಿಷಯ ಗೊತ್ತಾಯ್ತು. ನಿಮ್ಮ ಜೊತೆ ಯಾವಾಗಲೂ ನಾವು ನಮ್ಮ ಕುಟುಂಬ ಇದೆ. ಇಂಡಿಯಾದಲ್ಲಿ ಆಗಲಿಲ್ಲ ಅಂದರು ಫಾರಿನ್ಗಾದರೂ ಕರ್ಕೊಂಡೋಗಿ ದಯಾನಂದ್ಗೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಫ್ಯಾಮಿಲಿ ದಯಾನಂದ್ ಫ್ಯಾಮಿಲಿ ಜೊತೆಗೆ ಯಾವಾಗಲೂ ಇರುತ್ತೆ. ಹಲೋ ಸರ್. ಏನ್ರಿ ಶಶಿಧರ್, ಹೇಗಿದ್ದಾರೆ ನಿಮ್ಮ ತಂದೆ? ಅವ್ರಿಗೇನು ಸರ್, ಪ್ರಜ್ಞೆಯಲ್ಲಿ ಆರಾಮಾಗಿದ್ದಾರೆ. ಎಚ್ಚರ ಇಲ್ಲದೆ ಇರೋ ನಮ್ಮ ನೆಮ್ಮದಿನೇ ಹಾಳಾಗಿರೋದು. ಯಾಕ್ರಿ, ಏನಾಯ್ತು? ಏನೋ ಟೆನ್ಷನಲ್ಲಿ ಇದ್ದಾಗಿದ್ದೀರಾ? ಕೆಲಸಗಳೆಲ್ಲ ಆರಾಮಾಗಿ ನಡೀತಾ ಇದೆ ತಾನೇ? ಕೆಲ್ಸದ ಮನೆ ಹಾಳಾಗೋಯ್ತು ಸರ್. ಇಲ್ಲಿ ನಮಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪ್ರಾಬ್ಲಮ್ಮಾ? ಏನಾಯ್ತು? ನನ್ನಿಂದ ಏನಾದರೂ ಸಹಾಯ ಬೇಕಾ? ಅದು ಫ್ಯಾಕ್ಟ್ರಿಲಿ ಒಂದು ಮೆಷಿನ್ ಕೆಟ್ಟೋಗಿತ್ತು ಸರ್. ಅದನ್ನು ಸರಿ ಮಾಡ್ತೀನಿ ಅಂತ ಒಬ್ಬ ಲೇಬರು ಕೈ ಹಾಕ್ದ. ಸರ್, ನಿಮ್ಮ ಮೇಲೆ ನಮ್ಗೆ ತುಂಬ ಮರ್ಯಾದೆ ಇದೆ ಸರ್. ಹಾಗಂತ ನೀವು ಹೇಳಿದ್ರಿ ಅಂತ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಯಾವ ಮಿಷನಲ್ಲಿ ಯಾವ ಪ್ರಾಬ್ಲಮ್ ಇದೆ ಅಂತಲೇ ಗೊತ್ತಿಲ್ಲ ಸರ್. ಸರ್ವಿಸ್ ಆಗಿರೋ ಮಿಷನಲ್ಲಿ ಈ ರೀತಿ ಆದರೆ ನಾವು ಯಾವ ನಂಬಿಕೆ ಮೇಲೆ ಕೆಲಸ ಮಾಡೋದು ಸರ್? ನೋಡಿ, ನಾನೇ ಖುದ್ದಾಗಿ ನಿಂತ್ಕೊಂಡು ಇನ್ನೊಂದು ಸಲ ಎಲ್ಲ ಮಷೀನ್ಸ್ ಚೆಕ್ ಮಾಡಿಸಿದ ಮೇಲೆ ಕೆಲಸ ಶುರು ಮಾಡಿ. ಅದಕ್ಕೆ ಆಗ್ರಿ ಶಶಿಧರ್, ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಇಷ್ಟು ಸಣ್ಣ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಾಗದೆ ನಿಮ್ಮ ಅಣ್ಣನ್ನ ಕರೆಸ್ಕೊಂಡಿದ್ದೀರಲ್ಲ, ಬುದ್ಧಿ ಇದೆಯಾ ನಿಮಗೆ? ಸರ್, ಸಡನ್ನಾಗಿ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿಬಿಟ್ರಲ್ಲ, ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ ಸರ್. ಅಲ್ಲ ಶಶಿಧರ್, ನೀವು ಮಾಲೀಕರು, ಅವರು ಕೆಲಸಗಾರರು. ಆಕ್ಸಿಡೆಂಟಲ್ಲಿ ಯಾರೋ ಒಬ್ಬ ಸತ್ತರೆ ಅವರಿಗೆ ಕಂಪನಿಯಿಂದ ಇನ್ಶೂರೆನ್ಸ್ ಸಿಗತ್ತೆ. ಬೇರೆಯವರಿಗೆಲ್ಲ ಕೆಲಸ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ಬಿಟ್ಟೋಗ್ಲಿ ಬಿಡ್ರಿ. ಕಾರ್ಮಿಕರ ಮುಂದೆ ಮಾಲೀಕರು ತಲೆ ತಗ್ಸೋದು ಯಾಕೆ? ಅವ್ರನ್ನ ಬೇಡ್ಕೊಳ್ಳೋದು ಯಾಕೆ? ಯಾರಿಗೆ ಕೆಲಸ ಬೇಕೋ ಅವ್ರಿಗೆ ಇರಲಿ, ಗಲಾಟೆ ಮಾಡೋರನ್ನ ತೆಗೆದಾಕಿ. ತುಂಬ ಸಿಂಪಲ್ ಕಣ್ರಿ ಇದು. ಸರ್, ಇದಕ್ಕೆಲ್ಲ ಅಣ್ಣ ಒಪ್ಬೇಕಲ್ಲ. ನಿಮ್ಮ ಅಣ್ಣನ ಪರ್ಮಿಷನ್ ಕೇಳಿ 2 ಮಕ್ಕಳು ಮಾಡ್ಕೊಂಡ್ರಿ ನೀವು. ಸರ್, ಏನು ಶಶಿಧರ್ ನೀವು? ಎಲ್ಲದಕ್ಕೂ ಅಣ್ಣನ ಪರ್ಮಿಷನ್ನು, ತಂಗಿ ಪರ್ಮಿಷನ್ನು, ಅಪ್ಪನ ಪರ್ಮಿಷನ್ನು ಅಂದ್ಕೊಂಡು. ನೋಡಿ, ನಾನು ಒಬ್ಬ ಇಂಡಸ್ಟ್ರಿಯಲಿಸ್ಟು, ನೀವು ಒಬ್ಬ ಇಂಡಸ್ಟ್ರಿಯಲಿಸ್ಟು. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ಏನು ಮಾಡ್ತಾ ಇದ್ದೆ ಅನ್ನೋದನ್ನು ಹೇಳಿದ್ದೀನಿ. ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಅಲ್ಲಿ ಯಜಮಾನ್ರು ಸಾವು ಬದುಕಿನ ಮಧ್ಯೆ ಇದ್ರು ನಾವಿಲ್ಲಿ ಯಾಕೆ ಬರ್ತೀವಿ ಹೇಳಿ? ಕೆಲಸ ನಿಲ್ಬಾರ್ದು, ಅದರಿಂದ ನಿಮ್ಮ ಕುಟುಂಬಗಳಿಗೆ ತೊಂದರೆ ಆಗ್ಬಾರ್ದು ಅಂತಲ್ವಾ? ಸರ್, ನಿಮಗೆ ಲಾಭ ಕಮ್ಮಿ ಆಗುತ್ತೆ ಅಂತ ಬರ್ತಾ ಇದ್ದೀರಾ ಅಷ್ಟೇ. ನೀವು ಆ ಮಿಷಿನ್ ಕೆಟ್ಟೋದಾಗ ಬೇರೆ ಮಿಷಿನ್ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ರಿ. ಒಬ್ಬ ಒಳ್ಳೆ ಮೆಕ್ಯಾನಿಕ್ ನ ಕರೆದು ಅದನ್ನ ರಿಪೇರಿ ಮಾಡ್ತಾ ಇದ್ರಿ. ನಿಮಗೆ ಒಂದು ಮಿಷಿನ್ ನಿಂತ್ರೆ ಲಾಭ ಕಮ್ಮಿ ಆಗುತ್ತೆ ಅಂತ ನಮ್ಮಲ್ಲಿ ಒಬ್ರನ್ನ ಬಲಿ ಕೊಟ್ಬಿಟ್ರಿ ಅಲ್ಲ. ಅಣ್ಣ, ಇವ್ರ ಹತ್ರ ಏನು ಮಾತು? ನಮ್ಮ ಸಂಬಳ ತಿಂದು ನಮ್ಮ ಎದುರಿಗೆ ನಿಂತು ಮಾತಾಡೋಷ್ಟು ಕೋಪ ಬಂದಿದೆ ಇವ್ರಿಗೆಲ್ಲ. ನೋಡಿ ಸರ್, ಇದು ನಿಮ್ಮ ಅಸಲಿ ಬಣ್ಣ. ಒಂದು ನಿಮಿಷ ಇರಪ್ಪ, ನಾನು ಮಾತಾಡ್ತೀನಿ. ಶಶಿ, ನೀನು ಸುಮ್ಮನೆ ಇರು. ಸುಮ್ಮನಿರಕ್ಕೆಲ್ಲ ಏನೂ ಇಲ್ಲ ಅಣ್ಣ. ನೋಡ್ರಪ್ಪ, ಇಷ್ಟ ಇಲ್ಲದೆ ಇರೋರು ಕೆಲಸ ಬಿಟ್ಟು ಹೋಗ್ತಾ ಇರಿ. ಇಷ್ಟ ಇರೋರು ಮುಚ್ಕೊಂಡು ಬಂದು ಕೆಲಸ ಮಾಡಿ. ನೋಡ್ರಪ್ಪ, ನೋಡಿ, ಈ ಮಾತು ಕೇಳಿಸ್ಕೊಂಡು ನಾವು ಹೋಗಿ ಕೆಲಸ ಮಾಡ್ಬೇಕಾ? ಇಲ್ಲ, ನಾವ್ ಯಾರು ಮಾಡಕ್ಕಿಲ್ಲ. ಯಾರು ಕೆಲಸ ಮಾಡಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈ ಜ್ಯುವೆಲ್ರಿ ತಗೊಳ್ಳಿ, ಮತ್ತೆ ಈ ಮನೆ ಕಡೆ ತಲೆ ಹಾಕ್ಬೇಡಿ. ನೀವು ಕೇಳಿರೋ ಅಮೌಂಟ್ಗಿಂತ ಜಾಸ್ತಿನೇ ಬೆಲೆ ಬಾಳುತ್ತಿತ್ತು. ಒಂದು ನಿಮಿಷ, ಇದಕ್ಕೆ ಸೈನ್ ಮಾಡಿ ಒಡವೆ ತಗೊಂಡು. ಏನು ಬರ್ದೈತೆ ಅದರಲ್ಲಿ? ಏನು ನಡೀತೋ ಅದೇ ಬರ್ತದೆ. ಮದುವೆ ಮನೆಗೆ ಕುಡ್ಕೊಂಬಂದಿದ್ದು, ಕುಡಿದು ಹೆಣ್ಣಿನ ಮನೆಯವ್ರ ಜೊತೆ ಜಗಳ ಆಡಿದ್ದು, ಹೆಣ್ಣಿನ ಅಪ್ಪನಿಗೆ ಕಾಲಿಂದ ಎದೆಗೆ ಒದ್ದಿದ್ದು, ಇತ್ಯಾದಿ ಇತ್ಯಾದಿ ಎಲ್ಲ ಒಪ್ಕೊಳ್ತೀನಿ. ನನ್ನ ಮೇಲೆ ಯಾವ ಕ್ರಮ ಬೇಕಾದರೂ ತಗೋಬೋದು ಅಂತ ಬರ್ದಿದೆ. ಯೋ, ನಿನಗೇನಾರ ಮೈಕ್ ಕಡಿತೈತಾ? ಹಲೋ, ನೋಡ್ಕೊಂಡು ಮಾತಾಡಿ. ಇಲ್ಲ ಅಂದ್ರೆ ಏನಮ್ಮಿ ಮಾಡ್ತೀಯಾ? ಒಂದು ನಿಮಿಷ.
ಗುಡ್ ಮಾರ್ನಿಂಗ್ ಸರ್, ನಾನು ಅಮೃತ ಮಾತಾಡ್ತಾ ಇರೋದು. ಓ ನೀನೇನಮ್ಮ? ಹೇಳು ಹೇಳು, ಏನು ಸಮಾಚಾರ? ನನಗೊಂದು ಸಣ್ಣ ಡೌಟ್ ಇತ್ತು ಸರ್. ಏನು ಡೌಟಮ್ಮ? ಹುಡುಗ ಹುಡುಗಿ ಮದುವೆ ಸೆಟ್ ಆಗಿ ಒಂದು ವೇಳೆ ಹುಡುಗ ಸರಿ ಇಲ್ಲ ಅಂತ ಗೊತ್ತಾಗಿ ಮದುವೆ ನಿಂತರೆ ಹುಡುಗಿ ಮನೆಯವರು ಹುಡುಗನ ಮನೆಯವ್ರಿಗೆ ಮಾಡಿರೋ ಖರ್ಚೆಲ್ಲ ವಾಪಸ್ ಕೊಡಬೇಕಾ? ಯಾವ ಸಾರಿ ಕಣಮ್ಮ, ಯಾವ ನನ್ನ ಮಗನಮ್ಮ ಹೇಳಿದ್ದು? ಹಂಗೇನಾದ್ರು ದುಡ್ಡು ಕೇಳಿದ್ರೆ ಅದು ಯಾವನ್ ಕೇಳ್ತಾವನೋ ಅವನದೊಂದು ಫೋಟೋ ಕಳ್ಸಮ್ಮ ಸಾಕು, ಬೆಂಡೆತ್ತು ಬೇಲಿಗೆ ನೇತಾಕ್ಬಿಡ್ತೀನಿ. ಅಯ್ಯೋ, ಯಾರು ಕೇಳ್ತಾ ಇಲ್ಲ ಸರ್, ಜಸ್ಟ್ ನನ್ನ ಇನ್ಫಾರ್ಮೇಷನ್ಗೆ ಕೇಳಿದೆ ಅಷ್ಟೆ. ಒಂದು ವೇಳೆ ಯಾರಾದರೂ ಹಾಗೆ ಕೇಳಿದ್ರೆ ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ ಸರ್. ಸರಿ ಕಣಮ್ಮ. ಸಂಜೀವ್ ಅವರೇ, ಸೇಫ್ಟಿಗೆ ಇವ್ರ ಫೋಟೋ ತೊಗೊಂಡು ಇಟ್ಕೊಂಡಿರಿ. ಏಯ್ ಬಿಡೋ, ಅದೆಲ್ಲ ಏನು ಬೇಡ. ನಾವೇನೋ ನಮಗೆ ಕಷ್ಟ ಬಂದೈತೆ ಅಂತ ಆ ದುಡ್ಡನ್ನ ಕೇಳಕ್ ಬಂದ್ವಿ. ನಿಮ್ಮ ಕೈಲಿ ಆದ್ರೂ ಕೊಡಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕಪ್ಪ. ನಾವೇ ನಮ್ಮ ಪಾಡಿ ನಾವು ಹೋಗಲ್ಲ ಅಂತೀವ. ಒಳ್ಳೆ ಕತೆ ಇದು, ಕ್ಷಮಿಸ್ಬಿಡ್ತೀವಿ ಬಿಡಿ. ಆಯ್ತು ಮಮ್ಮಿ, ಲೋ ಸುಮ್ಕೆ ಇರ್ಲಾ? ಇರೋ ಒಬ್ಬ ಮಗನ ಜೈಲಿಗೆ ಕಳಿಸಿ ಆಮೇಲೆ ನಿಮ್ಮ ಅಪ್ಪಗೆ ನಾನು ಏನಂತ ಉತ್ತರ ಕೊಡ್ಲಿ? ನಡಿ ಸುಮ್ಮನೆ. ಹೋಲಿ ಬಿಡು, ನಮ್ಮ ದಯೆಯಿಂದ ಬದುಕಳ್ಳಿ. ಹೊಟ್ಟೆ ಹಸಿತೈತೆ, ಮನೆಗೆ ನಡಿ ಉಪ್ಪಿಟ್ಟು ಮಾಡಕ್. ಸಂಜೀವ್ ಅಣ್ಣ, ಏನೂ ಆಗಲ್ಲ ಪುಟ್ಟ, ಅಳ್ಬೇಡಿ ಅಳ್ಬೇಡಿ. ಅಮ್ಮು ತಗೋ ಮಜ್ಜಿಗೆ. ಸಂಜೀವ ನೀನು ತಗೊಳಪ್ಪ. ಅಮ್ಮು ಸಂಜೀವ, ನೀವಿಬ್ರು ಇವತ್ತು ಸರಿಯಾದ ಸಮಯದಲ್ಲಿ ಬರಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ನಾವು ಸುಮ್ಮನೆ ಜನ ಅಂತೀವಿ, ಆದರೆ ಕಷ್ಟ ಬಂದರೆ ಯಾವ ಜನನೂ ಮುಂದಕ್ಕೆ ಬರಲ್ಲ. ಕಷ್ಟಕ್ಕಾಗೋರು ನಮ್ಮೋರು ತಮ್ಮೋರು ಅಂತಿರೋರೆ. ಅಮ್ಮು ತುಂಬ ಥ್ಯಾಂಕ್ಸ್. ಸಂಜೀವ ನಿಂಗೂ ಥ್ಯಾಂಕ್ಸ್ ಕಣೋ. ಏನು ಚಿಕ್ಕಮ್ಮ ನೀವು ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು? ಇರ್ಲಿ ಬಿಡೋ. ರೀ ಏನಾಯ್ತು? ಎಲ್ಲ ಸರಿ ಹೋಯ್ತಲ್ಲ, ನೀವ್ಯಾಕಿನ್ನೂ ಮುಖ ಉದಿಸ್ಕೊಂಡೇ ಇದ್ದೀರಾ? ನೋಡ್ತಿಯಲ್ಲ ಆ ಕಿಟ್ಟಿ ಎಂಥವನು ಅಂತ. ಅಂಥ ಕೆಟ್ಟ ಮನುಷ್ಯನಿಗೆ ನಮ್ಮ ಲಕ್ಷ್ಮಿನ ಕಟ್ಟೋದಕ್ಕೆ ಹೋಗಿದ್ಯಲ್ಲ, ನನ್ನ ಮೈಯೆಲ್ಲ ಉರಿಯತ್ತೆ.